ಮಲ್ಲಪ್ರಭಾ ನದಿಯಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದ್ರೂ ಕೂಡ ಇಲ್ಲಿರುವಂಥ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಿಲ್ಲ. ಹಾಗಾಗಿ ಕಳ್ಳರು, ದರೋಡೆಕೋರರು ಯಾವ ರೀತಿಯಾಗಿ ಇಲ್ಲಿ ಮರಳನ್ನು ಕಳ್ಳತನ ಮಾಡ್ತಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೇನೆ. ದೃಶ್ಯದಲ್ಲಿ ಗಮನಿಸ್ಬೋದು, ಈ ರೀತಿಯಾಗಿ ಪಂಪ್ ಸೆಟ್ಗಳನ್ನು ಹಾಕ್ತಾರೆ. ಇದು ಒಂದು ಕಡೆ ಹಾಕಿದರೆ ಇದು ನೀರನ್ನು ಮಾತ್ರ ಹೊರಗಡೆ ಆಗುತ್ತೆ. ಮತ್ತು ಇಲ್ಲಿ ಈ ಮಲ್ಲಪ್ರಭಾ ನದಿ ಈ ಭಾಗದಲ್ಲಿ ಅಂದರೆ ಖಾನಾಪುರ ತಾಲೂಕಿನ ಹಾರೂರಿ ಅನ್ನೊಂದು ಅರಣ್ಯ ಪ್ರದೇಶದಲ್ಲಿ ನಾನಿರುವಂಥದ್ದು. ಇದೇ ಒಂದು ಪೈಪ್ ಮೂಲಕ ನೀರು ಹೊರಗಡೆ ಹೋದರೆ ಇಲ್ಲಿರುವಂಥ ಮಲ್ಲಪ್ರಭಾ ನದಿಯಿಂದ ಇದನ್ನು ಉಸುಕನ್ನು ತೆಗೆಯುವ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಈ ರೀತಿಯಾಗಿ ಉಸುಕು ಕೂಡ ಉಸುಕು ಅಂದರೆ ಮರಳನ್ನು ಕೂಡ ತೆಗೆಯುವ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಿದೆ. ಆದರೆ ಇದು ಅಧಿಕಾರಿಗಳ ಗಮನಕ್ಕೆ ಇದೆಯೋ ಅಥವಾ ಇಲ್ವೋ, ಮತ್ತು ಇದ್ದು ಕೂಡ ಸುಮ್ಮನೆ ಇದ್ದಾರೋ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಮತ್ತು ಪ್ರಮುಖವಾಗಿ ಇಲ್ಲಿ ಬೇರೆ ಕಡೆಯಿಂದ ಅಂದರೆ ಕಾರ್ಮಿಕರನ್ನು ಕೂಲಿ ಕೆಲಸಕ್ಕಂತೆ ಇಲ್ಲಿ ಕರೆದುಕೊಂಡು ಬರ್ತಾರೆ. ಆ ದೃಶ್ಯದಲ್ಲಿ ಗಮನಿಸ್ಬೋದು, ಈ ರೀತಿಯಾಗಿ ಅವರನ್ನು ಕರೆದುಕೊಂಡು ಬಂದು ಇಲ್ಲಿ ಉಸುಕನ್ನು ಅಂದರೆ ದಿನಕ್ಕೆ ಅವರಿಗೆ ಒಂದಿಷ್ಟು ಪಗಾರ ಅಥವಾ ಸಂಬಳವನ್ನು ಕೊಟ್ಟು ಇಲ್ಲಿ ಉಸುಕನ್ನು ತೆಗೆಯುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಮತ್ತು ಸಂಪೂರ್ಣವಾಗಿ ಈ ರೀತಿಯಾಗಿ ಇಲ್ಲಿ ಮಾಡೋದ್ರಿಂದ ಮಲ್ಲಪ್ರಭಾ ನದಿಯ ಒಡಲನ್ನು ಅಗೆಯುವ ಕೆಲಸವನ್ನು ಕೂಡ ಇವರು ಮಾಡ್ತಿರುವಂಥದ್ದು. ಮತ್ತು ಈ ರೀತಿಯಾಗಿ ಮಾಡೋದ್ರಿಂದ ಇದು ಸರ್ಕಾರದ ಬೊಕ್ಕಸಕ್ಕೂ ಕೂಡ ಹಾನಿ, ನಷ್ಟ ಕೂಡ ಆಗುತ್ತೆ. ಮತ್ತು ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಮತ್ತು ಸಂಬಂಧಿಸಿದಂಥ ಇವು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಜೊತೆಗೆ ಸಂಪೂರ್ಣವಾಗಿ ಜೊತೆಗೆ ಇಲ್ಲಿ ಸಂಬಂಧಿಸಿದಂಥ ತಹಸೀಲ್ದಾರ್ ಅವರು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಈ ರೀತಿಯಾಗಿ ಫಿಲ್ಟರ್ ಪಂಪ್ನಿಂದ ಇಲ್ಲಿ ಉಸುಕನ್ನು ತೆಗೆಯುವ ಕೆಲಸವನ್ನು ಕೂಡ ಮಾಡ್ತಾರೆ. ನೋಡ್ಬೋದು, ಈ ಉಸುಕನ್ನು ಕೂಡ ತೆಗೆದು ಮರಳನ್ನು ತೆಗೆದು ಬೇರೆಡೆಗೆ ಸಾಗಿಸುವ ಮತ್ತು ಅಕ್ರಮವಾಗಿ ಮಾರಾಟ ಮಾಡಿಕೊಳ್ಳುವ ಕೆಲಸವನ್ನು ಕೂಡ ಇಲ್ಲಿರುವಂಥ ಕೆಲವರು ಮಾಡ್ತಾರೆ. ಮತ್ತು ಇದು ಉಸುಕನ್ನು ಅಂದರೆ ಮರಳನ್ನು ತೆಗೆದು ಫಿಲ್ಟರ್ ಮಾಡಿ ಮೇಲ್ಗಡೆ ಹೊರಗೆ ಹಾಕುತ್ತೆ. ಈ ರೀತಿಯಾದಂಥ ಪಂಪ್ಸೆಟ್ ಮೂಲಕ ಇದನ್ನು ಉಸುಕನ್ನು ತೆಗೆಯುವ ಕೆಲಸ ಕೂಡ ಆಗುತ್ತೆ. ಇಲ್ಲೂ ಕೂಡ ಸಾಕಷ್ಟು ಮರಳಿದೆ. ಸಂಪೂರ್ಣವಾಗಿ ಮರಳನ್ನು ಇಲ್ಲಿ ದೋಚುವ ಕೆಲಸವನ್ನು ಇಲ್ಲಿರುವಂಥವ್ರು ಮಾಡ್ತಿದ್ರು ಕೂಡ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇಲ್ಲಿ ಮೋಟ್ರನ್ನು ಅಳವಡಿಸಿದ್ದಾರೆ. ಈ ಮೋಟ್ರ್ನಿಂದ ಇಲ್ಲಿ ಉಸುಕು ತೆಗೆಯುವ ಕೆಲಸ ಕೂಡ ಆಗ್ತಿರುವಂಥದ್ದು. ಜೊತೆಗೆ ಮೇಲ್ಗಡೆ ಇವರು ಅಡ್ಡೆಗಳನ್ನು ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಉಸುಕನ್ನು ಸಂಗ್ರಹಿಸಿಡಿದು ಅದನ್ನು ಟ್ಯಾಕ್ಟರ್ ಇರ್ಬೋದು, ಲಾರಿಗಳ ಮೂಲಕ ಸಾಗಾಟ ಮಾಡುವ ಕೆಲಸವನ್ನು ಕೂಡ ಇವರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಇದು ರಾಜಾರೋಷವಾಗಿ ಭೂ ಸಂಪತ್ತನ್ನು ಕಳ್ಳತನ ಮಾಡ್ತಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಿಲ್ಲ. ಇದೇ ಈ ರೀತಿಯಾದಂಥ ಪೈಪ್ನಿಂದ ಇದನ್ನು ಇಲ್ಲಿ ಹೊರಗಡೆ ಈ ಅಡ್ಡೆಗಳಲ್ಲಿ ಹಾಕುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇಲ್ಲಿಂದ ಬೇರೆಡೆಗೆ ಸಂಪೂರ್ಣವಾಗಿ ಒಂದೊಂದು ಟ್ರಿಪ್ಗೂ ಕೂಡ ಇಂತಿಷ್ಟು ಹಣವನ್ನು ಅಕ್ರಮವಾಗಿ ಸಂಗ್ರಹಿಸುವ ಕೆಲಸವೂ ಕೂಡ ಆಗುತ್ತೆ. ಮತ್ತು ಇಲ್ಲಿವರೆಗೂ ಕೂಡ ಟ್ರಕ್ ಕೂಡ ಬರುತ್ತೆ. ತಮಗೆ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಇವರು ಕೂಲಿ ಕಾರ್ಮಿಕರು, ಇವ್ರಿಗೆ ಏನು ಗೊತ್ತಿಲ್ಲ, ಅಂದರೆ ಇಲ್ಲೇ ಹಣ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವರು ಕೆಲಸಕ್ಕೆ ಬಂದಿರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮತ್ತು ಇಲ್ಲಿ ಇದು ಒಂದೇ ಅಡ್ಡೆ ಅಲ್ಲ, ಸಂಪೂರ್ಣವಾಗಿ ಈ ಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂಥ ಸಮಸ್ಯೆ ಇರುವಂಥದ್ದು. ಈ ರೀತಿಯಾಗಿ ಪೈಪ್ನಿಂದ ಉಸುಕನ್ನು ಕದಿಯುವ ಕೆಲಸ ಆಗತ್ತೆ. ಆದರೆ ಸಂಬಂಧಿಸಿದಂಥ ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ಕಡಿವಾಣ ಹಾಕುವ ಕೆಲಸವನ್ನು ಮಾಡ್ತಿಲ್ಲ. ನನ್ನ ಜೊತೆಗೆ ಈಗ ಮರಳನ್ನು ತೆಗೆಯುವಂಥವ್ರು ಇದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ನೀವು ಎಷ್ಟು ದಿನದ ಆತ್ರಿ? काय सर कामं पण नाहीत आम्हाला, म्हणलं तर आम्हाला ही कामं करावं लागतं आम्हाला सर. ಎಷ್ಟು ಆಯ್ತು ಮರಳನ್ನು ತೆಗಿಯಾಕೈತಿ? आम्ही का पहिल्यापासून आमचं ते धंदा म्हणलं तर करतोय आम्ही. ನಿಮ್ಮ ಪಗಾರ ಕೊಡ್ತಾರಾ? ಸಂಬಳ ಸಂಬಳ ಎಷ್ಟು ಏನು ಲಾರಿಗೆ ಒಂದು 3200 ಕೊಡ್ತಾರೆ. ತಗೋತಾರಾ? 3200 ಎಂಟು ಮಂದಿ 6 ಮಂದಿ ಇರ್ತೀವಿ. ಹೌದಾ? ಯಾರ್ಯಾರು ಬರ್ತಾರೆ ಬೇರೆದವ್ರು? ಎಲ್ಲೆಲ್ಲಿ ಹೋಗುತ್ತೆ ಏನು ರೀ ಉಸುಕು ಮರಳು ಎಲ್ಲಿಂದ ಹೋಗುತ್ತೆ? ಏನು ಇಲ್ಲಿ ಖಾನಾಪುರ, ಅಳ್ನಾವ, ಬೆಳಗಾವ್, ಗೋವಾ ಮತ್ತು ಬೇರೆ ಕಡೆ ಎಲ್ಲೆಲ್ಲಿ? ಯಾರು ಮಾಲಕರು ಯಾರು ಇದಕ್ಕೆ? ಮಾಲಕ್ ಇಲ್ಲಿ ಇರ್ತವ್ರು ಅವ್ರು. ಹೋಗಿದಾರ? ನೀವು ಪಗಾರ ಅಂತೇಳಿ ಇಲ್ಲಿ ಕೆಲಸ ಮಾಡೋದು? हां ರೀ. ದಿನ ಎಷ್ಟು ಲೋಡ್ ಹೋಗ್ತೈತೆ ರೀ? काय तसंच 1-2 जातात फक्त. ಹೌದಾ? ಫಿಲ್ಟರ್ ಮಾಡಿ ಹಾಕ್ತೀರಿ? ಯಾರ ಅನುಮತಿ ಐತಿ ಸರ್ಕಾರದ್ದು? नाही सर. ಇಲ್ಲಲ್ಲ? काय मग सरकारच आम्हाला नोकरी देत नाही, काय नाही, असं बेकार हिंडण्याशिवाय आमचं घर चालायला कुठं चालायला
ಗಮನಿಸ್ಬೋದು ಅವರು ಹೇಳೋದನ್ನು ಕೂಡ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲ. ಅನುಮತಿ ಇಲ್ಲದೇ ಇದ್ದರೂ ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಮರಳು ದಂಧೆ ಆಗ್ತಿದ್ರು. ಇಲ್ಲಿರುವಂಥ ಸಂಬಂಧಿಸಿದ ತಹಸೀಲ್ದಾರ್ ಇರ್ಬೋದು, ಜೊತೆಗೆ ಏನು ಅಧಿಕಾರಿಗಳು ಯಾವ ಕ್ರಮಕ್ಕೂ ಮುಂದಾಗ್ತಿಲ್ಲ. ಹೀಗಾಗಿ ಈ ಮರಳು ದಂಧೆಗೆ ಕಡಿವಾಣ ಹಾಕಬೇಕು ಮತ್ತು ಈ ಒಡಲನ್ನು ಮಲ್ಲಪ್ರಭಾದ ಒಡಲನ್ನು ಬಗೆಯುವಂಥ ದರೋಡೆಕೋರರಿಗೆ ತಕ್ಕ ಕಠಿಣ ಕ್ರಮಕ್ಕೆ ಕೂಡ ಮುಂದಾಗಬೇಕು. ಈ ರೀತಿಯಾಗಿ ಅದನ್ನು ಏನು ಸಂಗ್ರಹ ಮಾಡಿ ಬೇರೆ ಕಡೆ ಮಾರಾಡ್ತಾರೆ. ಆದರೆ ಅದಕ್ಕೆ ಕಠಿಣ ಕ್ರಮಕ್ಕೆ ಕೂಡ ಇನ್ನಾದರೂ ಮುಂದಾಗಬೇಕು. ಮತ್ತು ಬೆಳಗಾವಿ ಜಿಲ್ಲಾ ಪೊಲೀಸರು ಏನು ಮಾಡ್ತಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ನಾನು ತೋರಿಸ್ತೀನಿ. ಈ ರೀತಿಯಾಗಿ ಇದೆ ಉಸುಕು ಅಂದರೆ ಮರಳು ಈ ರೀತಿಯಾಗಿ ಇದನ್ನು ಸೇಕರಿಸಿ ಬೇರೆಡೆಗೆ ಸಾಗಿಸುವ ಕೆಲಸ ಕೂಡ ಆಗುತ್ತೆ. ಆದರೆ ಕಡಿವಾಣ ಹಾಕಬೇಕು. ಸರ್ಕಾರದ ಬೊಕ್ಕಸಕ್ಕೆ ಅಥವಾ ಮಲ್ಲಪ್ರಭಾ ನದಿಯನ್ನು ಒಡಲನ್ನು ಸಂಪತ್ತನ್ನು ಅಗಿಯುವಂಥ ಏನು ಹರಾಮ್ಕೋರರಿಗೆ ಅಥವಾ ಇಲ್ಲಿ ದರೋಡೆಕೋರರಿಗೆ ಕಠಿಣ ಕ್ರಮಕ್ಕೆ ಕೂಡ ಪೊಲೀಸ್ ಇಲಾಖೆ ಆಗಲಿ ಅಥವಾ ಸಂಬಂಧಿಸಿದ ಇಲಾಖೆ ಕೂಡ ಮುಂದಾಗಬೇಕನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ ಕೂಡ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೇರಪ್ರಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಲ್ಲಪ್ರಭಾ ನದಿಯಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದ್ರೂ ಕೂಡ ಇಲ್ಲಿರುವಂಥ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಿಲ್ಲ. ಹಾಗಾಗಿ ಕಳ್ಳರು ದರೋಡೆಕೋರರು ಯಾವ ರೀತಿಯಾಗಿ ಇಲ್ಲಿ ಮರಳನ್ನು ಕಳ್ಳತನ ಮಾಡ್ತಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೇನೆ. ದೃಶ್ಯದಲ್ಲಿ ಗಮನಿಸ್ಬೋದು. ಈ ರೀತಿಯಾಗಿ ಪಂಪ್ಸೆಟ್ಗಳನ್ನು ಹಾಕ್ತಾರೆ. ಇದು ಒಂದು ಕಡೆ ಹಾಕಿದರೆ ಇದು ನೀರನ್ನು ಮಾತ್ರ ಹೊರಗಡೆ ಆಗುತ್ತೆ. ಮತ್ತು ಇಲ್ಲಿ ಈ ಮಲ್ಲಪ್ರಭಾ ನದಿ ಈ ಭಾಗದಲ್ಲಿ ಅಂದರೆ ಖಾನಾಪುರ ತಾಲೂಕಿನ ಹಾರೂರಿ ಅನ್ನೊಂದು ಅರಣ್ಯ ಪ್ರದೇಶದಲ್ಲಿ ನಾನು ಇರುವಂಥದ್ದು. ಇದೇ ಒಂದು ಪೈಪ್ ಮೂಲಕ ನೀರು ಹೊರಗಡೆ ಹೋದರೆ ಇಲ್ಲಿರುವಂಥ ಮಲ್ಲಪ್ರಭಾ ನದಿಯಿಂದ ಇದನ್ನು ಉಸುಕನ್ನು ತೆಗೆಯುವ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಈ ರೀತಿಯಾಗಿ ಉಸುಕು ಅಂದರೆ ಮರಳನ್ನು ಕೂಡ ತೆಗೆಯುವ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಿದೆ. ಆದರೆ ಇದು ಅಧಿಕಾರಿಗಳ ಗಮನಕ್ಕೆ ಇದೆಯೋ ಅಥವಾ ಇಲ್ವೋ ಮತ್ತು ಇದ್ದೂ ಕೂಡ ಸುಮ್ಮನೆ ಇದ್ದಾರೋ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಮತ್ತು ಪ್ರಮುಖವಾಗಿ ಇಲ್ಲಿ ಬೇರೆ ಕಡೆಯಿಂದ ಅಂದರೆ ಕಾರ್ಮಿಕರನ್ನು ಕೂಲಿ ಕೆಲಸಕ್ಕಂತೆ ಇಲ್ಲಿ ಕರೆದುಕೊಂಡು ಬರ್ತಾರೆ. ಆ ದೃಶ್ಯದಲ್ಲಿ ಗಮನಿಸ್ಬೋದು. ಈ ರೀತಿಯಾಗಿ ಅವರನ್ನು ಕರೆದುಕೊಂಡು ಬಂದು ಇಲ್ಲಿ ಉಸುಕನ್ನು ಅಂದರೆ ದಿನಕ್ಕೆ ಅವರಿಗೆ ಒಂದಿಷ್ಟು ಪಗಾರ ಅಥವಾ ಸಂಬಳವನ್ನು ಕೊಟ್ಟು ಇಲ್ಲಿ ಉಸುಕನ್ನು ತೆಗೆಯುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಮತ್ತು ಸಂಪೂರ್ಣವಾಗಿ ಈ ರೀತಿಯಾಗಿ ಇಲ್ಲಿ ಮಾಡೋದ್ರಿಂದ ಮಲ್ಲಪ್ರಭಾ ನದಿಯ ಒಡಲನ್ನು ಅಗೆಯುವ ಕೆಲಸವನ್ನು ಕೂಡ ಇವರು ಮಾಡ್ತಿರುವಂಥದ್ದು. ಮತ್ತು ಈ ರೀತಿಯಾಗಿ ಮಾಡೋದ್ರಿಂದ ಇದು ಸರ್ಕಾರದ ಬೊಕ್ಕಸಕ್ಕೂ ಕೂಡ ಹಾನಿ ನಷ್ಟ ಕೂಡ ಆಗುತ್ತೆ. ಮತ್ತು ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಮತ್ತು ಸಂಬಂಧಿಸಿದಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಜೊತೆಗೆ ಸಂಪೂರ್ಣವಾಗಿ ಜೊತೆಗೆ ಇಲ್ಲಿ ಸಂಬಂಧಿಸಿದಂಥ ತಹಸೀಲ್ದಾರ್ ಅವರು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಈ ರೀತಿಯಾಗಿ ಫಿಲ್ಟರ್ ಪಂಪ್ನಿಂದ ಇಲ್ಲಿ ಉಸುಕನ್ನು ತೆಗೆಯುವ ಕೆಲಸವನ್ನು ಕೂಡ ಮಾಡ್ತಾರೆ. ನೋಡ್ಬೋದು. ಈ ಉಸುಕನ್ನು ಕೂಡ ತೆಗೆದು ಮರಳನ್ನು ತೆಗೆದು ಬೇರೆಡೆಗೆ ಸಾಗಿಸುವ ಮತ್ತು ಅಕ್ರಮವಾಗಿ ಮಾರಾಟ ಮಾಡಿಕೊಳ್ಳುವ ಕೆಲಸವನ್ನು ಕೂಡ ಇಲ್ಲಿರುವಂಥ ಕೆಲವರು ಮಾಡ್ತಾರೆ. ಮತ್ತು ಇದು ಉಸುಕನ್ನು ಅಂದರೆ ಮರಳನ್ನು ತೆಗೆದು ಫಿಲ್ಟರ್ ಮಾಡಿ ಮೇಲ್ಗಡೆ ಹೊರಗೆ ಹಾಕುತ್ತೆ. ಈ ರೀತಿಯಾದಂಥ ಪಂಪ್ಸೆಟ್ ಮೂಲಕ ಇದನ್ನು ಉಸುಕನ್ನು ತೆಗೆಯುವ ಕೆಲಸ ಕೂಡ ಆಗುತ್ತೆ. ಇಲ್ಲೂ ಕೂಡ ಸಾಕಷ್ಟು ಮರಳಿದೆ. ಸಂಪೂರ್ಣವಾಗಿ ಮರಳನ್ನು ಇಲ್ಲಿ ದೋಚುವ ಕೆಲಸವನ್ನು ಇಲ್ಲಿರುವಂಥವ್ರು ಮಾಡ್ತಿದ್ರು ಕೂಡ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇಲ್ಲಿ ಮೋಟ್ರನ್ನು ಅಳವಡಿಸಿದ್ದಾರೆ. ಈ ಮೋಟ್ರ್ನಿಂದ ಇಲ್ಲಿ ಉಸುಕು ತೆಗೆಯುವ ಕೆಲಸ ಕೂಡ ಆಗ್ತಿರುವಂಥದ್ದು. ಜೊತೆಗೆ ಮೇಲ್ಗಡೆ ಇವರು ಅಡ್ಡೆಗಳನ್ನು ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಉಸುಕನ್ನು ಸಂಗ್ರಹಿಸಿಡಿದು ಅದನ್ನು ಟ್ಯಾಕ್ಟರ್ ಇರ್ಬೋದು, ಲಾರಿಗಳ ಮೂಲಕ ಸಾಗಾಟ ಮಾಡುವ ಕೆಲಸವನ್ನು ಕೂಡ ಇವರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಇದು ರಾಜಾರೋಷವಾಗಿ ಭೂ ಸಂಪತ್ತನ್ನು ಕಳ್ಳತನ ಮಾಡ್ತಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಿಲ್ಲ. ಇದೇ ಈ ರೀತಿಯಾದಂಥ ಪೈಪ್ನಿಂದ ಇದನ್ನು ಇಲ್ಲಿ ಹೊರಗಡೆ ಈ ಅಡ್ಡೆಗಳಲ್ಲಿ ಹಾಕುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇಲ್ಲಿಂದ ಬೇರೆಡೆಗೆ ಸಂಪೂರ್ಣವಾಗಿ ಒಂದೊಂದು ಟ್ರಿಪ್ಗೂ ಕೂಡ ಇಂತಿಷ್ಟು ಹಣವನ್ನು ಅಕ್ರಮವಾಗಿ ಸಂಗ್ರಹಿಸುವ ಕೆಲಸ ಕೂಡ ಆಗುತ್ತೆ. ಮತ್ತು ಇಲ್ಲಿವರೆಗೂ ಕೂಡ ಟ್ರಕ್ ಕೂಡ ಬರುತ್ತೆ. ತಮಗೆ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು. ಇವರು ಕೂಲಿ ಕಾರ್ಮಿಕರು, ಇವ್ರಿಗೆ ಏನು ಗೊತ್ತಿಲ್ಲ ಅಂದರೆ ಇಲ್ಲೇ ಹಣ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವರು ಕೆಲಸಕ್ಕೆ ಬಂದಿರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮತ್ತು ಇಲ್ಲಿ ಇದು ಒಂದೇ ಅಡ್ಡೆ ಅಲ್ಲ, ಸಂಪೂರ್ಣವಾಗಿ ಈ ಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂಥ ಸಮಸ್ಯೆ ಇರುವಂಥದ್ದು. ಈ ರೀತಿಯಾಗಿ ಪೈಪ್ನಿಂದ ಉಸುಕನ್ನು ಕದಿಯುವ ಕೆಲಸ ಆಗತ್ತೆ. ಆದರೆ ಸಂಬಂಧಿಸಿದಂಥ ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ಕಡಿವಾಣ ಹಾಕುವ ಕೆಲಸವನ್ನು ಮಾಡ್ತಿಲ್ಲ. ನನ್ನ ಜೊತೆಗೆ ಈಗ ಮರಳನ್ನು ತೆಗೆಯುವಂಥವ್ರು ಇದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ನೀವು ಎಷ್ಟು ದಿನದ ಆತ್ರಿ?
काय सर कामं पण नाहीत आम्हाला म्हणलं तर आम्हाला ही कामं करावं लागतं आम्हाला सर. ಅಲ್ಲಲ್ಲ ಎಷ್ಟು ಆಯ್ತು ಇದು ಮಳನ್ ತೆಗಿಯಾಕೈತಿ आम्ही का पहिल्यापासून आमचं ते धंदा म्हणलं तर करतोय आम्ही. ನಿಮ್ಮ ಪಗಾರ ಕೊಡ್ತಾರಾ ರೊಕ್ಕ ಸಂಬಳ ಸಂಬಳ ಎಷ್ಟು ಏನು ಲಾರಿಗೆ ಒಂದು 30-200 ಕೊಡ್ತಾರೆ. ತಗೋತಾರಾ 30-100 ಎಂಟು ಮಂದಿ 6 ಮಂದಿ ಇರ್ತೀವಿ. ಹೌದಾ ಯಾರ್ಯಾರು ಬರ್ತಾರೆ ಬೇರೆದವ್ರು ಎಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ಏನು ರೀ ನಿಮ್ಮ ಉಸುಕು ಮರಳು ಎಲ್ಲಿಂದ ಹೋಗುತ್ತೆ ಏನು ಇಲ್ಲಿ ಖಾನಾಪುರ ಅಳ್ನಾವ ಬೆಳಗಾವ್ ಗೋವಾ ಮತ್ತು ಬೇರೆ ಕಡೆ ಎಲ್ಲೆಲ್ಲಿ ಯಾರು ಮಾಲಕರು ಯಾರು ಇದಕ್ಕೆ ಮಾಲಕ್ ಇಲ್ಲಿ ಇರ್ತವ್ರು ಅವ್ರು. ಹೋಗಿದಾರ ಹ್ಞೂ ನೀವು ಪಗಾರ ಅಂತೇಳಿ ಇಲ್ಲಿ ಕೆಲಸ ಮಾಡೋದು हां ರೀ. ದಿನ ಎಷ್ಟು ಲೋಡ್ ಹೋಗ್ತೈತೆ ರೀ काय तसंच 1-2 जातात फक्त. ಹೌದಾ हं. ಫಿಲ್ಟರ್ ಮಾಡಿ ಹಾಕ್ತೀರಿ हं. ಯಾರು ಅನುಮತಿ ಐತಿ ಸರ್ಕಾರದ್ದು हे नाही सर. ಇಲ್ಲಲ್ಲ काय मग सरकारच आम्हाला नोकरी देत नाही काय नाही असं बेकार हिंडण्याशिवाय आमचं घर चालायला कुठं चालायला. ಗಮನಿಸ್ಬೋದು ಅವ್ರು ಹೇಳೋದನ್ನು ಕೂಡ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲ ಅನುಮತಿ ಇಲ್ಲದೆ ಇದ್ರೂ ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಮರಳು ದಂಧೆ ಆಗ್ತಿದ್ರು ಇಲ್ಲಿರುವಂಥ ಸಂಬಂಧಿಸಿದ ತಹಸೀಲ್ದಾರ್ ಇರ್ಬೋದು ಜೊತೆಗೆ ಏನು ಅಧಿಕಾರಿಗಳು ಯಾವ ಕ್ರಮಕ್ಕೂ ಮುಂದಾಗ್ತಿಲ್ಲ ಹೀಗಾಗಿ ಈ ಮರಳು ದಂಧೆಗೆ ಕಡಿವಾಣ ಹಾಕಬೇಕು ಮತ್ತು ಈ ಭೂ ಒಡಲನ್ನು ಮಲ್ಲಪ್ರಭಾದ ಒಡಲನ್ನು ಬಗೆಯುವಂಥ ದರೋಡೆಕೋರರಿಗೆ ತಕ್ಕ ಕಠಿಣ ಕ್ರಮಕ್ಕೆ ಕೂಡ ಮುಂದಾಗಬೇಕು ಈ ರೀತಿಯಾಗಿ ಅದನ್ನು ಏನು ಸಂಗ್ರಹ ಮಾಡಿ ಬೇರೆ ಕಡೆ ಮಾರಾಡ್ತಾರೆ ಆದರೆ ಅದಕ್ಕೆ ಕಠಿಣ ಕ್ರಮಕ್ಕೆ ಕೂಡ ಇನ್ನಾದರೂ ಮುಂದಾಗಬೇಕು ಮತ್ತು ಬೆಳಗಾವಿ ಜಿಲ್ಲಾ ಪೊಲೀಸರು ಏನು ಮಾಡ್ತಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ನಾನು ತೋರಿಸ್ತೀನಿ ಈ ರೀತಿಯಾಗಿ ಇದೆ ಉಸುಕು ಅಂದರೆ ಮರಳು ಈ ರೀತಿಯಾಗಿ ಇದನ್ನು ಸೇಕರಿಸಿ ಬೇರೆಡೆಗೆ ಸಾಗಿಸುವ ಕೆಲಸ ಕೂಡ ಆಗುತ್ತೆ ಆದರೆ ಕಡಿವಾಣ ಹಾಕಬೇಕು ಸರ್ಕಾರದ ಬೊಕ್ಕಸಕ್ಕೆ ಅಥವಾ ಮಲ್ಲಪ್ರಭಾ ನದಿಯನ್ನು ಒಡಲನ್ನು ಸಂಪತ್ತನ್ನು ಅಗಿಯುವಂಥ ಏನು ಹರಾಮ್ಕೋರರಿಗೆ ಅಥವಾ ಇಲ್ಲಿ ದರೋಡೆಕೋರರಿಗೆ ಕಠಿಣ ಕ್ರಮಕ್ಕೆ ಕೂಡ ಪೊಲೀಸ್ ಇಲಾಖೆ ಆಗಲಿ ಅಥವಾ ಸಂಬಂಧಿಸಿದ ಇಲಾಖೆ ಕೂಡ ಮುಂದಾಗಬೇಕನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ ಕೂಡ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೇರ್ ಪ್ರಾತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ.